ದರ್ಶನ್ ನೋಡಬೇಕು ಅಂತ ಹೇಳಿ ಬಳ್ಳಾರಿಯಲ್ಲಿ ಕಿಕ್ಕಿರಿದಿದ್ರು ಅಭಿಮಾನಿಗಳು. ಆಂಧ್ರ ಪ್ರದೇಶದಿಂದ ಬಳ್ಳಾರಿವರೆಗೂ ಕೂಡ ಜನ ಗಡಿ ಭಾಗದ ರಸ್ತೆ ತುಂಬ ದರ್ಶನ್ ಅಭಿಮಾನಿಗಳೇ ತುಂಬಿ ತುಳುಕ್ತಾ ಇದ್ರು. ಆ ಭಾಗದಲ್ಲಿ ಸುಮಾರು 15 ಕಿಲೋಮೀಟರ್ವರೆಗೂ ಕೂಡ ಅಭಿಮಾನಿಗಳು ಜಮಾವಣೆಯಾಗಿದ್ದರು. ಒಮ್ಮೆ ದರ್ಶನ್ ನೋಡಕ್ಕೆ ಸಿಕ್ಕಿಬಿಡ್ತಾನ ಅಂತ ಅವ್ರ ಪಾಲಿಗೆ ಬಾಸು, ಅವ್ರ ಪಾಲಿಗೆ ದೊಡ್ಡ ನಟ ಸಿಕ್ಕಿಬಿಡ್ತಾನ ನನಗೆ ನೋಡ್ಬಿಡೋಣ ಅಂಥೇಳಿ. ಆದರೆ ಒಂದು ಸ್ಕ್ರೀನ್ ಹಾಕೊಂಡು ಬಂದುಬಿಟ್ಟಿದ್ರು. ಆ ಗಾಡಿಗೆ ಆ ಕಿಟಕಿ ಇತ್ತಲ್ಲ, ಆ ಕಿಟಕಿಗೆ ಒಂದು ಪರದೆ ಹಾಕೊಂಡು ಬಂದಿದ್ದು, ನೋಡಲಿಕ್ಕೂ ಆಗಲಿಲ್ಲ. ದರ್ಶನ್ ಬಂದಂಥ ಗಾಡಿ ನೋಡಬಹುದು, ದರ್ಶನ್ ನೋಡಲಿಕ್ಕೆ ಆಗಲಿಲ್ಲ. ಸುಮಾರು 15 ಕಿಲೋಮೀಟರ್ವರೆಗೂ ಕೂಡ ಅಭಿಮಾನಿಗಳು ಜಮಾವಣೆಯಾಗಿದ್ದರು. ಯಾಕೆ ಅಂತ ಹೇಳಿದ್ರೆ, ಸ್ಕ್ರೀನ್ ಹಾಕಿಲ್ಲ ಅಂತ ಹೇಳಿದ್ರೆ ದರ್ಶನ್ ಹೇಳಿದೆ ಅಂತ ಗೊತ್ತಾಗ್ಬಿಡುತ್ತೆ. ಯಾರೋ ಬರಬಹುದು, ಅಟ್ಯಾಕ್ ಮಾಡಬಹುದು, ಆ ಕಂಬಿ ಹಿಡ್ಕೊಂಡ್ಬಿಡ್ಬಹುದು, ಗಾಡಿಗೆ ನೇತಾಕೊಂಡ್ಬಿಡ್ಬಹುದು. ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲದೆ ಇದ್ದರೆ ಇದೇ ಗಾಡಿ ಅಂತ ಮಾತಾಡಿಕೊಂಡು ಅಲ್ಲೇನೋ ಅವ್ರು ಅಷ್ಟೊಂದಷ್ಟು ಕೂತ್ಕೊಂಡು ಹೊರಟು ಬಿಡ್ತಾರೆ. ಡಿ ಬಾಸ್ ಅಂತ ಹೇಳಿ ಅಭಿಮಾನಿಗಳು ಘೋಷಣೆಗೆ ಹೋಗಿದ್ದಾರೆ. ರಸ್ತೆಯುದ್ದಕ್ಕೂ ಕೂಡ ಕಾಟೇರನ ಪರವಾಗಿ ಜೈಕಾರಕ್ಕೆ ಹೋಗಿದ್ದಾರೆ ಅಲ್ಲಿನ ಫ್ಯಾನ್ಸ್. ಸುಮಾರ್ತಾಗ ಬಾತ್ನಟ್ಟಿ ಅಂತೇಳಿ ಹಳ್ಳಿ ಅಲ್ಲೆಲ್ಲಿದ್ದ ಬಂದ್ವಿ ನೋಡೋಣ ಅಂತೇಳಿ ನಾವು ಬರೋತಟ್ಟಿಗೆ ಮತ್ತೆ ಹೋಗ್ಬಿಟ್ಟಿದ್ದ. ಅದು ಮುಂಜಾನೆ ಅದ್ರಾಗ 6 ಗಂಟೆಲಿದ್ದ, ಅಲ್ಲಿ 6 ಗಂಟೆಲಿದ್ದ ಬಂದೀವಿ ನಾವು ಅಲ್ಲೆಲ್ಲಿದ್ದ. ಮತ್ತು ಬರೋತಟ್ಟಿಗೆ 10 ಗಂಟೆಗೆ ಅಂತಂದ್ರೆ 10 ಗಂಟೆ, ನಾವು ಬರೋತಟ್ಟಿಗೆ 10:20 ಆಗಿತ್ತು. ನಾವು ಇಲ್ಲಿ ಬಳ್ಳಾರಿ ಸರ್, ಪಕ್ಕ ಡಿ ಬಾಸ್ ಅಭಿಮಾನಿ ಸರ್ ಮಾತಾಡ್ತಿರೋದು. ನಾವು ಬೆಳಗಿನ ಜಾವ 5 ಗಂಟೆಲಿಂದ ಬಂದಿದ್ದೀವಿ ಸರ್ ಇಲ್ಲಿ ಬಳ್ಳಾರಿಗೆ. ಬಾಸಿಗೆ ಪರ್ದೆ ಕರ್ಕೊಂಬಂದಿದ್ದಾರೆ. ಆದರೂ ಪರವಾಗಿಲ್ಲ, ನೋವಾಗಿದೆ. ಅಭಿಮಾನಿಗಳು ಎಲ್ಲ ಅಭಿಮಾನಿಗಳಿಗೆ ನೋವಾಗಿದೆ ಸರ್. ಬಾಸ್ ಎಲ್ಲಿದ್ರು ರಾಜನೇ. ಅವ್ರ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಅವ್ರ ಕ್ರೇಜ್ ಕಮ್ಮಿ ಆಗ್ಬಿಡು ಅಭಿಮಾನಿಗಳು ಬಿಡೋಕ್ಕಲ್ಲ. ಯಾವತ್ತಿದ್ರು ಬಾಸ್ ಅಭಿಮಾನಿಗಾಗಿ ನಾನು ಮೊನ್ನೆ ನೈಟಿಂದ ಕಾಯ್ತಾ ಇದ್ದೀನಿ, ಬಾಸ್ ಬರ್ತಾರೆ ಅಂತ. ಅವ್ರು ನೋಡಿದ್ರೆ ಸಾಕು. ಇದುವರೆಗೆ ನಾನು ಲೈವ್ ಆಗಿ ಯಾವತ್ತೂ ನೋಡಿಲ್ಲ. ಇವತ್ತು ನೋಡ್ಬೇಕು ಅಂದ್ಕೊಂಡೆ, ಅದು ಆಗಲಿಲ್ಲ. ಇವತ್ತು ನೋಡೋಕ್ಕೆ ಸಿಗಲಿಲ್ಲ ನಮ್ಮ ಬಾಸ್ ಮೇಲೆ ಆರೋಪ ಬಂದಿದೆ. ಅದು ತಪ್ಪು ಮಾಡಿದಾರೋ ಏನು ಮಾಡಿದಾರೋ ಗೊತ್ತಿಲ್ಲ, ಇದು ನಮ್ಗೆ ಗೊತ್ತಿಲ್ಲ. ಅದು ಹೇಳ್ತಾ ಇದ್ದಾರೆ ತಪ್ಪು ಮಾಡಿದಾರಂತೆ. ಮಾಡಲಿ ಅನುಭವ ಅವ್ರ. ಈ ಫೋಟೋ ಒಂದು ವೈರಲ್ ಆದ ಮೇಲೆ ದರ್ಶನ್ ಪರಿಸ್ಥಿತಿ ಏನಿದೆ, ದರ್ಶನನ್ನು ಕರ್ಕೊಂಡು ಬಂದು ಏನು ನಿನ್ನ ಕಥೆ ಅಂತ ಕೇಳಿದ್ದಾರೆ ಪೊಲೀಸರು. ಏನು ನಾಗನ ಜೊತೆ ನಿಂದೇನು ಕಥೆ, ಬೇಕ್ರಿ ರಘು ಜೊತೆ ನಿಂದೇನು ಕಥೆ, ನಿನಗೆ ಯಾಕಿಂದ ಸಹವಾಸ ಅಂತ ಕೇಳಿದಾಗ ದರ್ಶನ್ ಬ್ರೇಕ್ ಡೌನ್ ಆದರು ಅಂತ. ಒಂಥರ ದರ್ಶನ್ನು ಸಿಕ್ಕಾಪಟ್ಟೆ ಬೇಸರ ಮಾಡ್ಕೊಂಡಿದ್ರು ಅಂತ ಒಂದು ಮಾಹಿತಿ ಇದೆ. ಏನು ಹೇಳಿದ್ರು ದರ್ಶನ್ನು ತನ್ನ ಪರಿಸ್ಥಿತಿಯ ಬಗ್ಗೆ? ಪರಪ್ಪನ ಅಗ್ರಹಾರದಲ್ಲಿ ಯಾಕೆ ನಾಗನ ಸಹವಾಸ ಮಾಡಬೇಕಾಯಿತು, ಯಾಕೆ ಬೇಕ್ರಿ ರಘು ಸಹವಾಸ ಮಾಡಬೇಕಾಯಿತು, ನನಗೇನು ಕಾಡ್ತಾ ಇದೆ ನನ್ನ ವಿಧಿ ಅಂತೇಳಿ ದರ್ಶನ್ ಏನು ಮಾತನಾಡಿರೋದು ನೋಡೋಣ.